ಎಲ್ಲರಿಗೂ ನಮಸ್ಕಾರ. ನಮಗೆ ಈ ಮಳೆಗಾಲ ಅಂತ ಆಗುವಾಗ ಈ ಶೀತ, ಕಫ ಮತ್ತು ಈ ಕೆಮ್ಮಿನ ಸಮಸ್ಯೆ ಎಲ್ಲ ಕಾಡುವಂಥದ್ದು ಸಾಮಾನ್ಯ. ಅಂತಹ ಈ ಶೀತ, ಕಫ ಮತ್ತು ಕೆಮ್ಮಿನ ಸಮಸ್ಯೆ ಕಾಡಿದಾಗ ಈ ಮನೆಯಲ್ಲೇ ಮಾಡಬಹುದಾದಂಥ ಒಂದು ಕಷಾಯ ರೆಸಿಪಿ ನಾನು ಇವತ್ತು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಬನ್ನಿ, ನಾನಿಲ್ಲಿ ನೋಡಿ, ಇಲ್ಲಿ ಒಂದು 2 ಇಂಚ್ ಆಗುವಷ್ಟು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು 20 ಕಾಳು ಮೆಣಸು, ಅದೇ ರೀತಿ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದೆ. ಇವಾಗ ಇದನ್ನು ನಾವು ಮೊದಲು ಚೆನ್ನಾಗಿ ಕಲ್ಲಲ್ಲಿ ಕೊಟ್ಟಿ ಪುಡಿ ಮಾಡಿಕೊಳ್ಬೇಕು. ನೋಡಿ, ಇವಾಗ ನಾನು ಇದಕ್ಕೆ ಶುಂಠಿಯನ್ನು ಹಾಕಿ ಹೇಳ್ತಿದ್ದೇನೆ. ಚೆನ್ನಾಗಿ ಇದನ್ನು ಗುದಿಗೊಳ್ಬೇಕು. ಇವಾಗ ನಾನು ಇದರ ಜೊತೆಗೆ ಈ ಕಾಳು ಮೆಣಸನ್ನು ಕೂಡ ಹಾಕಿರ್ತೇನೆ. ಈಗ ಜೀರಿಗೆಯನ್ನು ಕೂಡ ಹಾಕಿಲ್ವ. ನೋಡಿ, ಇವಾಗ ಉದ್ದಿ ಪುಡಿ ಮಾಡಿರುವಂಥ ಪದಾರ್ಥಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೇನೆ. ನೋಡಿ, ಇವಾಗ ನಾನು ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಡ್ತಿದ್ದೇನೆ. ಇವಾಗ ನಾನು ಇದಕ್ಕೆ 2 ಲೋಟ ಆಗುವಷ್ಟು ನೀರನ್ನು ಹಾಕಿರ್ತೇನೆ. ಇವಾಗ ನಾನು ಆಗ ಗುದ್ದಿ ಪುಡಿ ಮಾಡಿದಂಥ ಕಷಾಯದ ಪುಡಿಯನ್ನು ಇದಕ್ಕೆ ಹಾಕಿರ್ತಿದ್ದೇನೆ. ಈ ಕುದಿದಿರುವ ಕಷಾಯಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿರ್ತೇನೆ. ಇನ್ನು ಇದನ್ನು ನಾವು ಮುಚ್ಚಳನ್ನು ಮುಚ್ಚಿ ಚೆನ್ನಾಗಿ ಕುದಿಸಿಕೊಳ್ಬೇಕು. ಇದು ನಮಗೆ ಕುದಿದು ಈ 2 ಲೋಟ ಇದ್ದ ನೀರು 1 ಲೋಟ ಆಗಬೇಕು. ಅಷ್ಟರವರೆಗೆ ನಾವು ಚೆನ್ನಾಗಿ ಕುದಿಸಿಕೊಳ್ಬೇಕು. ನೋಡಿ, ಇವಾಗ ನಮ್ಮ ಕಷಾಯ ಚೆನ್ನಾಗಿ ಕುದಿದು ನೋಡಿ 2 ಲೋಟ ಇದ್ದದೀಗ 1 ಲೋಟಕ್ಕೆ ಇಳಿದಿದೆ. ಇವಾಗ ಇದನ್ನು ನಾವು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ಇವಾಗ ನಾನು ಈ ಕಷಾಯಕ್ಕೆ ಅರ್ಧ ಹೋಳು ಲಿಂಬೆ ರಸವನ್ನು ಹಿಂಡಿಕೊಳ್ತಿದ್ದೇನೆ. ನಾವು ಇದಕ್ಕೆ ಲಿಂಬೆ ರಸ ಯಾಕೆ ಹಿಂಡಿಕೊಳ್ಳೋದಂತ ಹೇಳಿದರೆ, ಇದು ನಮಗೆ ಕಫವನ್ನು ಕರಗಿಸಲಿಕ್ಕೆ ಸಹಾಯ ಮಾಡ್ತದೆ, ಅದಕ್ಕೋಸ್ಕರ. ನೋಡಿ, ಇವಾಗ ನಾನು ಈ ಕುದಿಸಿದಂಥ ಕಷಾಯವನ್ನು ಸೋಸಿಕೊಳ್ತಿದ್ದೇನೆ. ನೋಡಿ, ನಮ್ಮ ಕಷಾಯ ಕುದಿದು ತಯಾರಾಗಿದೆ. ನೋಡಿ, ನಾವು 2 ಲೋಟದಷ್ಟು ನೀರನ್ನು ಹಾಕಿದ್ದೆವು. ನೋಡಿ, ಇವಾಗ ಚೆನ್ನಾಗಿ ಕುದಿದು ನಮಗೆ 3/4 ಲೋಟದಷ್ಟು ಕಷಾಯ ಇದರಲ್ಲಿ ಸಿಕ್ಕಿದೆ. ನೋಡಿ, ಇವಾಗ ನಮ್ಮ ಕಷಾಯ ತಯಾರಾಗಿದೆ. ಇವಾಗ ನಾವು ಇದನ್ನು ಸ್ವಲ್ಪ ಕುಡಿಯುವ. ಒಳ್ಳೆ ಗರಂ ಆಗಿದೆ ಕಷಾಯ. ಈ ಗಂಟಲಲ್ಲಿ ಇರುವಾಗ ಸ್ವಲ್ಪ ಖಾರ ಆದಂಥ ಅನುಭವ ಆಗ್ತಾ ಉಂಟು. ನೋಡಿ, ಈ ಕಷಾಯ ನಮಗೆ ಒಂದು ಅರ್ಧ ಲೋಟ ಕುಡಿದ್ರೂ ಕೂಡ ಸಾಕು. ದಿನದಲ್ಲಿ ಒಂದು 2 ಸಲ ಎಲ್ಲ ಕುಡಿದ್ರೆ ನಿಮ್ಮ ಈ ಶೀತ, ಕಫ, ಕೆಮ್ಮು ಎಲ್ಲ ನಿವಾರಣೆ ಆಗ್ತದೆ. ತುಂಬ ಒಂದು ಸ್ಟ್ರಾಂಗ್ ಆಗಿದೆ. ನೋಡಿ, ಇದು ನಾವು ಇದನ್ನು 2 ಲೋಟ ನೀರನ್ನು ಚೆನ್ನಾಗಿ ಕುದಿಸಿ ನೋಡಿ, ನಮಗೆ ಇದರಲ್ಲಿ 3/4 ಲೋಟದಷ್ಟು ಕಷಾಯ ಸಿಕ್ಕಿದೆ. ಈ ಮಳೆಗಾಲದಲ್ಲಿ ಕಾಡುವಂತಹ ಶೀತ, ಕೆಮ್ಮು, ಕಫಕ್ಕೆ ಇದೊಂದು ಬೆಸ್ಟ್ ಆಗಿರುವಂಥ ಒಂದು ಮೆಡಿಸಿನ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ.